ಈ ವಿಕಲ್ಪ ಸಿನಿಮಾ ಏನಿದೆ, ಇಟ್ ಇಸ್ ಅ ಬ್ಯೂಟಿಫುಲ್ ಸ್ಟೋರಿ. ಆಕ್ಚುಲಿ ಪೃಥ್ವಿ ಅವರು ನನಗೆ ಸ್ಟೋರಿ ನರೇಟ್ ಮಾಡಕ್ ಬಂದಾಗ ಹಿ ಗೇವ್ ಮಿ ಅ ಡೀಟೇಲ್ಡ್ ಪಿಕ್ಚರ್, ಹೇಗಾಗುತ್ತೆ, ಯಾವ ತರ ಬರುತ್ತೆ ಅಂತ. ಅಂಡ್ ಅಗೇನ್ ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಹಿ ವಾಸ್ ವೆರಿ ವೆರಿ ಶೋರ್. ಅಂಡ್ ಅವ್ರಿಗೆ ಏನ್ ಬೇಕು ಅನ್ನೋದು ಅವ್ರಿಗೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ, ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಇದನ್ನ ಹೀಗೆ ಹೇಳಬೇಕು, ಈ ವರ್ಡ್ ನ ಇದೇ ತರ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರು ಅಷ್ಟು ಚೆನ್ನಾಗಿ ಏನ್ ಹೇಳೋದು, ಶಿಕ್ಷಣ ಕೊಟ್ಟರು ಅಂತ ಹೇಳಬಹುದು. ದ್ಯಾಟ್ ವೇ. ಹಾಗಾಗಿ ಈ ಪಾತ್ರ, ನನ್ನ ಪಾತ್ರ ಬಂದು ಸೈಕ್ಯಾಟ್ರಿಸ್ಟ್ ಪಾತ್ರ ಈ ಚಿತ್ರದಲ್ಲಿ. ನನಗೆ ಒಂಥರದಲ್ಲಿ ಕ್ವೈಟ್ ಅ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬಹುದು. ಯಾಕಂದ್ರೆ ಮೊದಲನೇ ಸಾರಿ ಈ ತರದ್ದು ಒಂದು ಪಾತ್ರ, ಈ ತರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಡೈಲಾಗ್ ಹೇಳೋ ತರ ಅಲ್ಲದೆ ಇದ್ರು, ತುಂಬಾ ಒಂಥರ ವೆರಿ ಕ್ಯಾಶುಯಲಿ ಹೇಗೆ ಡಾಕ್ಟರ್ಸ್ ಮಾತಾಡ್ತಾರೆ ಅದೇ ಥರನೇ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿ ಅವರು ನನಗೆ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಐ ಆಮ್ ವೆರಿ ಗ್ಲಾಡ್. ಥ್ಯಾಂಕ್ ಯು ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ. ಈ ನಮ್ಮ ಚಿತ್ರ ಅಂತ ಹೇಳ್ತಾ ಇಲ್ಲ, ಆಸ್ ಸಚ್ ನೀವು ನೋಡ್ತಾ ಇರಬಹುದು, ಎಲ್ಲ ಹೊಸಬ್ರು ಕಾಣಿಸ್ತಾ ಇದ್ರು ಕೂಡ ಈಚ್ ಒನ್ ಆಫ್ ದೆಮ್ ಹ್ಯಾವ್ ಲಿವ್ಡ್ ಅಪ್ ಟು ದ ಕ್ಯಾರೆಕ್ಟರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ನೀವು ಆ ಪಾತ್ರವಾಗಿ ನೋಡ್ತೀರಾ, ಅವರಾಗಲ್ಲ ಪಾತ್ರವಾಗಿ ನೋಡ್ತೀರಾ. ತುಂಬಾ ಸಲ ಅವ್ರನ್ನ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ. ತುಂಬಾನೇ ಸೊಗಸಾಗಿ ಮಾಡಿದ್ದಾರೆ. ಅಂಡ್ ಪೃಥ್ವಿ ಅವರ ಅದ್ಭುತವಾದ ಅಭಿನಯವನ್ನ ನೀವು ನೋಡ್ಬೋದು. ಹಿ ಸೋ ವೆಲ್ ರೆಡ್. ಹೀಸ್ ಏನ್ ಮಾಡ್ತಾರೆ, ಏನು ಒಂಥರ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ಅವರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಕಮ್ ಇನ್ ಟು ಯೂಸ್ ಇನ್ ದಿಸ್ ಅಂತ ಅನ್ಸುತ್ತೆ. ತುಂಬಾ ಬಹಳ ಸೊಗಸಾಗಿ ಬಂದಿದೆ. ಅಂಡ್ ಇಂದು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್, ಈ ತರ ಒಂದು ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಇರೋದಕ್ಕೆ. ಟ್ಯಾಲೆಂಟ್ಸ್ ತುಂಬಾ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಟ್ಯಾಲೆಂಟ್ ಅನ್ನೋದು ತುಂಬಾ ಜನರಿಗಿದೆ. ಅದನ್ನ ಗುರುತಿಸಿ ಒಂದು ಅವಕಾಶ ಕೊಡೋದಿದೆಯಲ್ಲ, ಅದು ದೊಡ್ಡದು ನಮ್ಮ ಇಂಡಸ್ಟ್ರಿಲಿ. ಅದನ್ನ ಪೃಥ್ವಿ ಸರ್ ಮಾಡಿದ್ದಾರೆ ನನ್ನ ವಿಚಾರದಲ್ಲೂ ಎಲ್ರೂ ಸರನೇ. ಅದಕ್ಕೆ ಅವರಿಗೆ ತುಂಬಾ ಚಿರಋಣಿ. ಹಾಗೆ ಇಡೀ ನಮ್ಮ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಪೋರ್ಟ್ ಮಾಡಿದ್ದಕ್ಕೆ ಥ್ರೂಔಟ್ ಶೂಟಿಂಗ್ ಅಲ್ಲಿ. ಮೇನ್ಲಿ ವಿಕಲ್ಪ ಅಂದ್ರೆ ಎ ಸ್ಟೇಟ್ ಬಿಟ್ವೀನ್ ರಿಯಾಲಿಟಿ ಅಂಡ್ ಇಮ್ಯಾಜಿನೇಷನ್. ಅಂದ್ರೆ ಕಥೆನೇ ಹೇಳೋ ಹಾಗೆ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರು. ಇದರಲ್ಲಿ ಮೇನ್ಲಿ ನಮ್ಮ ಸಿನಿಮಾದಲ್ಲಿ ಹೈಲೈಟು ಅಥವಾ ನಮ್ಮ ಸ್ಟ್ರೆಂತ್ ಏನಂದ್ರೆ ರೈಟಿಂಗು. ಒಂದಷ್ಟು ತುಂಬಾ ರಿಸರ್ಚ್ ಮಾಡಿ ಬರ್ದಿರುವಂತ ಸ್ಕ್ರಿಪ್ಟ್ ಇದು. ಹಾಗೆ ನಮ್ದು ಸ್ಕ್ರೀನ್ ಪ್ಲೇ ಬಂದು ಫಾರ್ಮ್ಯಾಟು ಹೋಲ್ಡ್ ಅಂಡ್ ರಿಲೀಸ್ ಅಂತ. ಈ ಫಾರ್ಮ್ಯಾಟ್ ಅಲ್ಲಿ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಅಂದ್ರೆ ಪ್ರತಿ 12 ನಿಮಿಷಕ್ಕೂ ಬರುವಂತ ಒಂದೊಂದು ಟ್ವಿಸ್ಟ್ಗಳು ಆಡಿಯನ್ಸ್ ನ ಎಂಟರ್ಟೈನಿಂಗ್ ಆಗಿ, ಎಂಗೇಜಿಂಗ್ ಆಗಿ ಕರ್ಕೊಂಡು ಹೋಗುತ್ತೆ ಸಿನಿಮಾ ಥ್ರೂಔಟ್. ಎಲ್ಲೂ ಬೋರ್ ಆಗದೆ ಇದ್ದಂಗೆ, ಮತ್ತೆ ನೋಡೋರಿಗೂ ತಲೆ ಕೆಲಸ ಕೊಟ್ಕೊಂಡು ಸೀಟೆಡ್ ಥ್ರಿಲ್ಲರ್ ಸಿನಿಮಾ. ಇದು ಇನ್ನೊಂದು ಹೈಲೈಟ್ ಏನಂದ್ರೆ, ಸುರೇಶ್ ಆರ್ಮುಗಂ ಸರ್ ಅವರು ಕಾರಣಾಂತರಗಳಿಂದ ಬಂದಿಲ್ಲ. 96 ಸಿನಿಮಾಗಳನ್ನ ಎಡಿಟ್ ಮಾಡಿರೋ ಎಡಿಟರ್ ಸುರೇಶ್ ಆರ್ಮುಗಂ ಅವರು ಎಡಿಟಿಂಗ್ ಮಾಡಿದ್ದಾರೆ. ಅಭಿರಾಮ್ ಗೌಡ ಅಂತ ಡಿಒಪಿ, ಅವ್ರು ಫಸ್ಟ್ ಟೈಮ್. ಬಟ್ ನೀವು ಟೀಸರ್ ನೋಡಿದೀರಾ, ಫಸ್ಟ್ ಟೈಮ್ ಡಿಒಪಿ ಅಂತ ಅನ್ಸೋದೇ ಇಲ್ಲ. ನಮ್ಮ ಮೂವಿಗೋಸ್ಕರ ಇಲ್ಲಿ ತನಕ ಬಂದಿರೋದಕ್ಕೆ ಅಂಡ್ ಎಲ್ಲ ಮಾಧ್ಯಮ ಮಿತ್ರರೇ, ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ, ನಮ್ಮ ಮೂವಿಗೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಈ ಕಥೆ ನನಗೆ ಫಸ್ಟ್ ಪೃಥ್ವಿ ಸರ್ ನರೇಟ್ ಮಾಡಿದಾಗ ನನಗೆ ಮಾಡಲೇಬೇಕು ಅಂತ ಒಂದು ಆಸೆ ಹುಟ್ಟಿದ್ದು ಅಂದರೆ ಈ ಕ್ಯಾರೆಕ್ಟರಿಂದ. ಅಂದರೆ ಅದರಲ್ಲಿ ಒಂದು ಆಳ ಇದೆ, ಒಂದು ಇಂಟೆನ್ಸಿಟಿ. ಅಂದರೆ ನಾನು ರಂಗಭೂಮಿ ಕಲಾವಿದೆಯಾದ ನನಗೆ ಪರ್ಸ್ನಲಿ ತುಂಬ ಇಷ್ಟ, ತುಂಬ ಹತ್ತಿರವಾಯಿತು ಈ ಕ್ಯಾರೆಕ್ಟರ್. ಅಂದರೆ ಶೂಟೆಲ್ಲ ಮುಗಿಸ್ಕೊಂಡು ಹೋಗಿ 1 ವಾರ ಆದ್ರೂ ನಂಗೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನನಗೆ ಈ ಕನಸಿನ ಪಯಣಕ್ಕೆ ಒಂದು ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಂಥ ಪೃಥ್ವಿ ಸರ್ ಆ್ಯಂಡ್ ಇಂದು ಮ್ಯಾಮ್ ತುಂಬ ಹೃದಯದ ಧನ್ಯವಾದಗಳು. ನಾನು ಇದನ್ನು ಯಾವಾಗಲೂ ಒಂದು ನೆನಪಾಗಿ ಇಟ್ಕೋತೀನಿ. ಅಂದರೆ ಫಸ್ಟ್ ಮೂವಿ ಅಂತಲ್ಲ, ಈ ಕ್ಯಾರೆಕ್ಟರ್ ನನಗೆ ಆ ಥರ ಒಂದು ಡೆಪ್ತ್ ಕೊಟ್ಟಿದೆ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರು ತುಂಬ ಡೆಪ್ತಿಂದ ಕ್ಯಾರಿ ಮಾಡುತ್ತೆ ಥ್ರೂಔಟ್ ದ ಮೂವಿ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಆ್ಯಂಡ್ ಹಳ್ಳಿ ಮ್ಯಾಮ್ ಇರ್ಬೋದು, ಎಲ್ಲರೂ ಹೇಳ್ಬೋದಾ? ಓಕೆ, ಸಮುದ್ಯತಾ ಅಂತ ಈ ಕ್ಯಾರೆಕ್ಟರ್ ಹೆಸರು. ಅದರಲ್ಲೇ ಒಂದು ಡೆಪ್ತ್ ಇದೆ ಸಮುದ್ಯತಾ ಅನ್ನೋ ಒಂದು ನೇಮಲ್ಲೇ. ಅಂದರೆ ಇವಾಗ ಅದ್ರ ಕ್ಯಾರೆಕ್ಟರ್ ಹೆಂಗಿರ್ಬೋದು ಅಂತ ನೀವು ಮೂವಿ ನೋಡಲೇಬೇಕು. ಅದಕ್ಕೋಸ್ಕರ
ಮತ್ತೆ ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರ ಹೆಸರು ತಕ್ಕಂಗೆ ಒಂದು ಡೆಪ್ತ್ ಇರಲಿ ಅಂತ. ಸಮುದ್ರ ಮಂಥನದಲ್ಲಿ ಒಪ್ಪಿದವಳು ಅಂದರೆ ಆ ಮಂಥನದಲ್ಲಿ ಅದೊಂದು ಫೈಟ್ ಇರುತ್ತೆ, ಆ ಸ್ಟ್ರಗಲ್ ಇರುತ್ತೆ. ಅದಕ್ಕೋಸ್ಕರ ಅವರು ಶೂಟಿಂಗ್ ಮುಗಿದು ಒಂದು ವಾರ ಆದಮೇಲೆ ಓಕೆ ನಾವಮ್ಮ ಇಲ್ಲ ಯಾಕಂದರೆ ಮೆಂಟಲಿ ಅಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ಕೆಲವೊಂದು ಸಿಚುವೇಶನ್ಸ್ ಆ್ಯಂಡ್ ಶಿ ಕೋಪ್ಡ್ ಅಪ್ ವೆರಿ ವೆರಿ ವೆಲ್. ಸೊ ಥ್ಯಾಂಕ್ ಯು. ಇಲ್ಲ ಅಂದ್ರೆ ನಾನು ಆ ಥರ ಅವ್ರ ಕಲ್ಪನೆಗೆ ಜೀವ ತುಂಬ ಕಾರಣನೂ ಅವರೇ. ಯಾಕಂದ್ರೆ ಹಿಂಗೆ ಬರಬೇಕು ಹಿಂಗೆ ಮಾಡಬೇಕು ಅನ್ನೋದನ್ನ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಒಂದು ಎಲ್ಲ ಥ್ರೂ ಔಟ್ ದ ಜರ್ನಿ ಅವರೊಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರು ಆ ತೆರೆ ಮೇಲೆ ಹಂಗೆ ಕಾಣಬೇಕು ಅಂತಂದರೆ ಅವರು ಅಷ್ಟು ಎಫರ್ಟ್ ಅವ್ರದ್ದು ಇದೆ ನಮ್ಮ ಜೊತೆ, ನಮ್ಮ ಅಭಿನಯದ ಜೊತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಂದು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನಗೂ ಇದು ಒಂದು ಇದಕ್ಕೆ ಪಯಣಕ್ಕೆ ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಎಲ್ಲರಿಗೂ ತುಂಬಿರುತ್ತೆ ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಬರುತ್ತೆ, ಬೊಮ್ಮ ಅಂತ. ಅದು ಅವ್ರದ್ದೊಂದು ಡೈಲಾಗ್ ಇದೆ, ಅವ್ರಿಗೆ ಪರ್ಮಿಷನ್ ತೊಗೊಂಡು ನಾನೇ ಹೇಳ್ಬಿಡ್ತೀನಿ. ಬೊಮ್ಮ ಓದಕ್ಕೆ ಬರೆಯೋಕ್ಕೆ ಬರ್ತದೆ, ನಾನು ಬರೆಯೋಕ್ಕೆ ಓದಕ್ಕೆ ಬರೋಕ್ಕಲ್ಲ. ಏನು ಬರೀತೀಯ ಅದನ್ನೇ ಓದಕ್ಕೆ ಬರೋಕ್ಕಲ್ಲ. ಆದರೆ ಆ ಡೈಲಾಗ್ ಬರೆಯೋಕೆ ಬರೆದ್ಬಿಟ್ಟು ಜನಕ್ಕೆ ಅರ್ಥ ಆಗುತ್ತಾ ಅಂತ. ಅವ್ನಿಗೆ ಬರೆಯೋಕ್ಕೆ ಬರುತ್ತೆ, ಓದಕ್ಕೆ ಬರಲ್ಲ, ಬಟ್ ಏನು ಬರೀತಾನೆ ಗೊತ್ತಿಲ್ಲ. ಆ ಥರದ ಒಂದು ಯುನೀಕ್ ಕ್ಯಾರೆಕ್ಟರ್. ಸೊ ಇದ್ರ ಪಯಣ ಹೇಗಿತ್ತು ಅಂತ. ಸಾರಿ ಮ್ಯಾಮ್, ನಾನು ಹೇಳೋದಲ್ಲ, ಇವೆಲ್ಲ ಆಗುತ್ತೆ. ಮೊದಲೇ ಸರಿ ದೋಸೆ ಹಾಕ್ತಿದ್ದೀವಿ. ಸೊ ನೋ ಪ್ರಾಬ್ಲಮ್ ಸರ್. ಯಾರು ದೋಸೆ ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ದೋಸೆ ಬರ್ತಿದೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣಪತಿ ಹೆಗಡೆ ಒಡ್ಡಿಂಗದ್ದೆ ಅಂತ. ಸಿದ್ದಾಪುರ ತಾಲೂಕು ನಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಒಡ್ಡಿಂಗದ್ದೆ ಅಂದರೆ. ನಾವು ಉತ್ತರ ಕನ್ನಡ ಜಿಲ್ಲೆಯವರು. ನಾವು ಅಲ್ಲಿ ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಿದ್ವಿ, ತುಂಬ ಟಿ ವಿ ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಅವರಿಗೆ ಅವ್ರು ಟಿ ವಿ ಅವರು ಹಾಕಿದ್ದಾರೆ ಅಂತ ನಾವು ಹೇಳ್ತಿದ್ವಿ. ಆದರೆ ಟಿ ವಿ ಅವರು ಹೇಗೆ ಹಾಕ್ತಾರೆ ಅಂತಂದು ಈಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ. ನಾವು ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಮಾಡುವವರು, ಅದರ ಮೂಲ ಕೃಷಿಕರು. ನಮಗೆ ರಂಗಭೂಮಿಯ ನಂಟು ತುಂಬ ಇತ್ತು ಮೊದಲಿಂದ. ಅವ್ರು ಹೇಳಿದ್ರು ಯಕ್ಷಗಾನ ಕಲಾವಿದರು ಅಂತ. ಅಲ್ಲ, ನಾವು ಮೂಲತಃ ರಂಗಭೂಮಿಯಿಂದ ಒಡನಾಟ ನಮಗಿತ್ತು. ಕಾರಣ ಅದು ಹೇಳ್ಬೋದು. ಇವತ್ತು ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು. ಆ ಹುಲಿಮನೆ ಸೀತಾರಾಮ ಶಾಸ್ತ್ರಿ ಹೇಳ್ತಕ್ಕಂಥ ಅಜ್ಜ ನಮ್ಮ ಮನೇಲೇ ಇದ್ದರು. ಅವ್ರ ಜೊತೆಗೆ 16 ವರ್ಷದ ಒಡನಾಟವನ್ನು ನಾವು ಮಾಡಿದ್ದೇನೆ ಬಾಲ್ಯದಲ್ಲಿ. 85ನೇ ಇಸ್ವಿಯಲ್ಲಿ ಬಹುಶಃ ಜಿ ವಿ ಅಯ್ಯರ್ ಇರ್ಬೋದು, ಆದಿಶಂಕರಾಚಾರ್ಯ ಫಿಲ್ಮನ್ನು ತೆಗಿಲಿಕ್ಕೆ ಅಂತ ನಮ್ಮ ಮನೆಗೆ ಶಾಸ್ತ್ರಿಗಳನ್ನು, ನೀವು ಆದಿಶಂಕರಾಚಾರ್ಯ ಫಿಲ್ಮ್ನಲ್ಲಿ ಶಂಕರಾಚಾರ್ಯ ಪಾತ್ರ ಮಾಡಬೇಕು ಅಂತ ಅವರೊಂದು ಪತ್ರ ಬರೆದಿತ್ತು 84 ಅಥವಾ 85ರಲ್ಲಿ. ಆವಾಗ ನಮ್ಮ ಅಜ್ಜ ಹೇಳಿದ್ರು, ಪೇಟೆಗೆ ಹೋಗಿ ಏನೋ ಒಂದು ಸಾಮಾನು ತಂದು ಕೊಡೋ ಅಂತಂದ್ರು. ನಾವು ಚಿಕ್ಕ ಹುಡುಗರಿದ್ವಿ, 4ನೇ ಕ್ಲಾಸನೇ ಇದ್ವಿ. ಇಲ್ಲ ಅಜ್ಜ, ಈಗ ಹೋಗ್ಲಿಕ್ಕಾಗಲ್ಲ, ನಾಳೆ ತಂದು ಕೊಡ್ತೇನೆ. ನಾನು ನಾಳೆ ಹೋಗ್ತೇನೋ ಸಿನಿಮಾ ಪಾತ್ರಕ್ಕೆ, ನಿನ್ನ ಬಾಲಶಂಕರಾಚಾರ್ಯರನ್ನ ಮಾಡಿಸ್ತೇನೆ, ನಾನು ದೊಡ್ಡ ಶಂಕರಾಚಾರ್ಯರು ಮಾಡಿಸ್ತೇನೆ, ಹೋಗಿ ತಗೊಂಡು ಸಾಮಾನು ಅಂದರು. ನಾವು ತಂದು ಕೊಟ್ವಿ. ಆಮೇಲೆ ಮಾರನೇ ದಿವಸ ಯಾವುದೋ ಅನಾರೋಗ್ಯದ ಕಾರಣದಿಂದ ಅದು ಸಿನಿಮಾಕ್ಕೆ ನಾನು ಬರ್ಲಿಕ್ಕೆ ಆಗದೇ ಇಲ್ಲ, ನನಗೆ 76 ವಯಸ್ಸು ಅಂತ ಮಾರನೇ ದಿವಸ ಜಿ ವಿ ಪತ್ರ ಬರೆದಿದ್ರು. ಅವರ ಪತ್ರವನ್ನು ತಗೊಂಡು ನಾನು ಶಾಲೆಗೆ ಹೋಗ್ತಾ ಪೋಸ್ಟಿಗೆ ಹಾಕಿದೆ. ಆದರೆ ಅವತ್ತಿನ ಆ ಒಂದು ಕಲ್ಪನೆ ಹೆಜ್ಜೆಯನ್ನು ಇವತ್ತು ಇವರು ಸಾಕಾರ ಮಾಡಿಕೊಟ್ರು. ಹಾಗಿದ್ರೆ ಆ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನು ನಾವು ಹೇಗೆ ಮಾಡಿದ್ದೇವೆ ಕೇಳಿದ್ರೆ, ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ಸಿನಿಮಾಕ್ಕಾಗಿ ಅಂತೂ ವಿಶೇಷ ಏನೂ ಮಾಡಿಲ್ಲ. ಅಷ್ಟು ಮುಗ್ಧತೆಯಲ್ಲಿ ಬೆಳೆದು ಕಲಿತು ಇರ್ತಕ್ಕಂಥ ನಮ್ಮಲ್ಲೇ ಯಾವುದೋ ಒಂದು ಸಣ್ಣ ಸೂಕ್ಷ್ಮ ಕಲೆಯನ್ನು ನಾವು ಇವರು ಸಿನಿಮಾಕ್ಕೆ ಕೊಟ್ಟಿದ್ದೇವೆ. ಅದು ತುಂಬ ಅದ್ಭುತ ಆಗಿದೆ ಅಂತ ಅವರ ಒಂದು ಅನಿಸಿಕೆ. ಅದೇ ರೀತಿಯಲ್ಲಿ ನಾವು 3 ವರ್ಷಗಳ ಕಾಲ ಚಿತ್ರೀಕರಣ ಮಾಡಿರ್ಬೋದು ಆಗಾಗ. ಅವಾಗೆಲ್ಲ ಇದಿಷ್ಟು ಟೀಮ್ಗಿಂತಲೂ ಜಾಸ್ತಿ ಜನ ಯಾರ್ಯಾರು ಇದ್ದಾರೆ. ಅವರೆಲ್ಲರೂ ಕೂಡ ಅವ್ರು ಬೇರೆ ಇವ್ರು ಬೇರೆ ಅಂತ ನನಗೆ ಅನುಭವಕ್ಕೆ ಬರಲೇ ಇಲ್ಲ. ಅವರೆಲ್ಲರೂ ನಮ್ಮ ಮನೆಯವರೇ, ಅಣ್ಣ ತಮ್ಮದಿರು. ನಾವೇನೋ ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೇವೆ. ಅದು ನಾಳೆ ಟಿ ವಿಯಲ್ಲಿ ಬರ್ತದೆ, ತೆರೆಯಲ್ಲಿ ಬರ್ತದೆ ಹೇಳ್ತಕ್ಕಂಥ ಆತ್ಮವಿಶ್ವಾಸ ಇತ್ತು. ಅದು ಇಲ್ಲಿವರೆಗೆ ಆ ಹೆಜ್ಜೆ ಬಂದಿದೆ. ಮುಂದೆ ಅದನ್ನು ಒಂದು ಜನರಿಗೆ ತಲುಪಿಸ್ತಕ್ಕಂಥ ಅವಕಾಶ ನೀವು ಎಲ್ಲ ಸೇರಿ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಅರಿಕೆ. ಎಲ್ಲರಿಗೂ ನಮಸ್ಕಾರ. ಇದು 1ನೇ ಸಿನಿಮಾ. ಅಂದರೆ ಈಗ ನಾವು ನೋಡ್ತಾ ಇರೋದು
2017 18 ಒಂದು ಗಾಂಧಿ ದೇವಿ ಅಂತ ಒಂದು ಅವಾರ್ಡ್ ಫಿಲ್ಮ್ ಬಂದಿತ್ತು. ಅದರಲ್ಲಿ 22 ದಿವಸ ನಾನು ಪಾತ್ರ ಮಾಡಿದ್ದೇನೆ. ಅದು ನಮಗೆ ನೋಡ್ಲಿಕ್ಕಾಗಿಲ್ಲ, ಅದು ಯಾವ ಕಾರಣಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ರಿಲೀಸ್ ಆಗಿದೆ ಆಗುತ್ತೆ, ಗಾಂಧಿ ದೇವಿ ಅಂತ. ಬರ್ತದೆ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಸಂವತ್ಸರ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೇನೆ. ನಾನು ಸಾಗರವಾಸಿ. ಶ್ರೀಮತಿ ವಿದುಷಿ ವಸುಧಾ ಶರ್ಮಾ ಅವರ ಅಡಿಯಲ್ಲಿ 15 ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಗುರುಕುಲ ಪದ್ಧತಿಯ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೇನೆ. ಒಂದು 2-3 ವರ್ಷಗಳಿಂದ ನಾನು ಈ ಮ್ಯೂಸಿಕ್ ಪ್ರೊಡಕ್ಷನ್ ಕಡೆ ಜಾಸ್ತಿ ಕೆಲಸ ಆಸಕ್ತಿ ಬಂತು. ಹಾಗೆ ಪೃಥ್ವಿರಾಜ್ ಸರ್ ಅವ್ರ ಕಡೆಯಿಂದ ವಿಕಲ್ಪದ ಅವಕಾಶ ಕೂಡ ಬಂತು. ನಾನು ಇದರ ಅನುಭವವನ್ನು ಹೇಳಬೇಕು. ಅದಕ್ಕಿಂತ ಮೊದಲು ನಿರ್ದೇಶಕರ ಅವ್ರದ್ದೊಂದು ಮೆಂಟಾಲಿಟಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಒಬ್ಬ ವ್ಯಕ್ತಿಗೆ ಒಂದು ಥಾಟ್, ಒಂದು ಯೋಚನೆ ಬರೋದು ಇಂಪಾರ್ಟೆಂಟ್, ಒಂದು ಐಡಿಯಾ ಬರೋದು ಇಂಪಾರ್ಟೆಂಟ್. ನಂತರ ಆ ಐಡಿಯಾ ಇದ್ದಿತ್ತು ಹೇಗೆ ಹೇಳಬಹುದು ಅಥವಾ ಅದರ ಒಂದು ಕ್ಲಿಯರ್ ಪಿಕ್ಚರ್ ಬರೋದು ಅದರ ನೆಕ್ಸ್ಟ್. ಆದರೆ ಅದರ ನಂತರದಲ್ಲಿ ಬೇಕಾಗೋದು ತಲೆಗೆ ಏನು ಐಡಿಯಾ ಬಂದಿದೆ, ಅದು ಯಾವ ಲೈನಲ್ಲಿದೆ, ಅದನ್ನು ಸರಿಯಾದ ಪದಗಳನ್ನು ಬಳಸಿ ಹೇಳೋದು. ವಾಸ್ತವದಲ್ಲಿ ಸಂಗೀತ ನಿರ್ದೇಶಕ ಹೋದ ನಾನು ಕಂಪೋಸರ್ ಜೊತೆಯಲ್ಲಿ ಏನಾಗ್ತೇನೆ ಅಂದರೆ ಸೌಂಡ್ ವಿಚಾರದಲ್ಲಿ ಆಡಿಯನ್ಸ್ ಮತ್ತು ನಿರ್ದೇಶಕರ ಟ್ರಾನ್ಸ್ಲೇಟರ್ ಆಗಿರ್ತೇನೆ. ಆ ಟ್ರಾನ್ಸ್ಲೇಟರ್ ಆಗಿರುವಂಥ ಸಂದರ್ಭದಲ್ಲಿ ನಂಗೇನು ಬೇಕು ಅಂತಂದರೆ ಅವರು ಆ ಐಡಿಯಾಗಳನ್ನು ಕ್ಲಿಯರ್ ಆಗಿ ಅವ್ರ ವರ್ಡ್ಸಲ್ಲಿ ಹೇಳಿದವಾಗ ಮಾತ್ರ ನನಗೇನಾದರೂ ಒಂದು ಎಕ್ಸಿಕ್ಯೂಟ್ ಮಾಡಲಿಕ್ಕಾಗಲಿ ಇತ್ಯಾದಿಗಳು ಆಗುತ್ತೆ. ಅದು ಅವರ ಆ ಇಂಟೆಲಿಜೆನ್ಸನ್ನು ನಾನು ತುಂಬ ಗಮನಿಸಿದ್ದೇನೆ ಒಂದು. ಹಾಗೂ ಈ ಚಿತ್ರದ ಅನುಭವ ನನಗೆ ತುಂಬ ಅಂದರೆ ತುಂಬ ಅನುಭವ ಕೊಟ್ಟಿದ್ದು. ನನ್ನ ಮೊದಲನೇ ಚಿತ್ರ ಎಲ್ಲದೂ ಮೊದಲನೇದಾಗಿ ಮೊದಲನೇ ಪ್ರೆಸ್ ಮೀಟು ಅಲ್ಲ, ಮೊದಲನೇ ಚಿತ್ರ ಆದಮೇಲೆ ಇಟ್ಸ್ ಆಬ್ವಿಯಸ್ ಮೊದಲನೇ ಪ್ರೆಸ್ ಮೀಟ್ ಅನ್ನಬಹುದು. ಹಾಗೆ ನಾವು ಕಂಪೋಸ್ ಮಾಡುವ ಸಂದರ್ಭದಲ್ಲಿ ಸುಮಾರು ಕಡೆ ಕಂಪೋಸ್ ಮಾಡಿದ್ವಿ. ನಮ್ಮ ಮನೇಲಿ ಕಂಪೋಸ್ ಆಗಿದೆ. ಒಂದು ಹಾಡುಗಳಂತೂ ಕಾರಲ್ಲೇ ಹೋಗ್ತಾ ಕಂಪೋಸ್ ಆಗಿದೆ. ನಂತರದಲ್ಲಿ ಇವರು ಲಿರಿಸಿಸ್ಟ್ ಕೌಂಡಿನ್ಯ ಶರ್ಮಾ ಅಂತ ಅವ್ರ ಮನೆಯಲ್ಲಿ ಸುಮಾರು ಹಾಡುಗಳು ಕಂಪೋಸ್ ಆಗಿದೆ. ಅದೊಂಥರ ಅವ್ರು ಹೇಳ್ತಾರೆ ಉಸಿರಾಡಕ್ಕೋಸ್ಕರ ಆಗಾಗ ಅವ್ರ ಮನೆಗೆ ಹೋಗ್ತಾ ಇರಬೇಕು ಅಂತ. ಆ ಕಂಪೋಸಿಷನ್ ಹುಟ್ಟಿದಂತಹ ಆ ಸ್ಥಳ ಆಗಲಿ ಅಥವಾ ಆ ಅನುಭವ ಆಗಲಿ ಅದು ಬಾಯಲ್ಲಿ ಹೇಳಕ್ಕೆ ಬರೋದಿಲ್ಲ. ತುಂಬ ಅಂದರೆ ತುಂಬ ಒಳ್ಳೆ ಅನುಭವ ಸಿಕ್ಕಿದೆ. ಹಾಗೂ ಇದು ಚಾಲೆಂಜಿಂಗ್. ಒಂದು ನಾವು ವೋಕಲಿಸ್ಟ್ ಅದಕ್ಕಾಗಿ ನಾವು ಶಾಸ್ತ್ರೀಯ ಸಂಗೀತ ಅಂತಲ್ಲ, ಸಂಗೀತದಲ್ಲಿ ಸಾಧಾರಣ 12 ಸ್ವರಗಳಲ್ಲಿ ನಾವು ಯೋಚನೆ ಮಾಡ್ತಿರ್ತೇವೆ. ಆದರೆ ಸಿನಿಮಾಕ್ಕೆ ಅಂತಲ್ಲ, ಈ ಮ್ಯೂಸಿಕ್ ಪ್ರೊಡಕ್ಷನ್ ಅಂತ ಬಂದ ತಕ್ಷಣ ನಾವು ಬರೀ ಸಂಗೀತ ಸ್ವರಗಳಲ್ಲಿ ಯೋಚನೆ ಮಾಡಕ್ಕೆ ಬರೋದಿಲ್ಲ, ಶಬ್ದಗಳಲ್ಲಿ ಯೋಚನೆ ಮಾಡಬೇಕು. ಯಾಕೆಂದ್ರೆ ಪ್ರತಿಯೊಂದು ಶಬ್ದ ಕೂಡ, ಪ್ರತಿಯೊಂದು ಸಣ್ಣ ಸೌಂಡ್ ಕೂಡ ಅದು ಮ್ಯೂಸಿಕ್ ಆಗ್ತಾ ಇರುತ್ತೆ. ಆ ರೀತಿಯ ಆಲೋಚನೆಗಳು ಇನ್ಫ್ಯಾಕ್ಟ್ ಈ ಟೀಮ್ ನಂಗೆ ಎನೇಬಲ್ ಮಾಡ್ತು ಆ ರೀತಿ ಯೋಚನೆ ಮಾಡಲಿಕ್ಕೆ. ಇದು ನನ್ನ ಮೊದಲನೇ ಚಿತ್ರ ಆಗಿತ್ತು ಕೂಡ. ಮೊದಲನೇ ಚಿತ್ರ ಅದಕ್ಕಾಗಿ ಒಂದಿಷ್ಟು ಚಾಲೆಂಜ್ಗಳು ಇರುತ್ತೆ. ಪೃಥ್ವಿ ಸರ್ ಆಗಿರ್ಬೋದು, ಮಿಥುನ್ ಅವರಾಗಿರ್ಬೋದು, ಅವರ ಸಪೋರ್ಟ್ ಅದು ತುಂಬ ನನಗೆ ಹೇಳಕ್ಕೆ ಪದಗಳಿಲ್ಲ. ಹಾಗೂ ಕೌಂಡಿನ್ಯ ಅವರ ಸಾಹಿತ್ಯದ ಪ್ರತಿಭೆ ಇರ್ಬೋದು. ನಮಗೆ ಈ ಹಾಡನ್ನು ನಾವು ಕಂಪೋಸ್ ಮಾಡುವಾಗ ಈ ಸರಿಯಾಗಿ ಆ ಟ್ಯೂನಿಗೆ, ಆ ಕರೆಕ್ಟ್ ತಾಳಕ್ಕೆ ಛಂದೋಬದ್ಧವಾಗಿ ಸಾಹಿತ್ಯನ ಬರಿಬೇಕಾಗತ್ತೆ. ನಮ್ಗೆ ಜಾಸ್ತಿ ಕೆಲಸ ಇರೋದಿಲ್ಲ ಆವಾಗ. ಅವರು ತನನನ ತಾನ ಹೀಗೆ ಕೊಟ್ಟಿದ್ದೆ ನಾನು. ಏನು ಬರಿಬೋದು? 14 ಅಕ್ಷರ ಇದೆ, ಬರೆದ್ರು ಅದಕ್ಕೆ ಕೂಡ ಸಾಹಿತ್ಯ. 14 ಅಕ್ಷರ ಬೇಕು ಅಂದರೆ 14 ಅಕ್ಷರ, 12 ಅಕ್ಷರ ಅಂದರೆ 12 ಅಕ್ಷರ. ಅಂದರೆ ಅದು ಛಂದೋಬದ್ಧವಾಗಿ ಬರೆಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸಾಹಿತ್ಯದ ಸಪೋರ್ಟ್ ಇದೆ ಕೌಂಡಿನ್ಯ ಶರ್ಮಾ ಅವರು. ಹಾಗೆ ಸಿದ್ಧಾರ್ಥ್ ಬೆಳ್ಮಣ್ಣು ಅವರಾಗಿರ್ಬೋದು, ಅವರು ಸ್ಟುಡಿಯೋದಲ್ಲಿ ನಮಗೆ ಕೊಟ್ಟಂಥ ಸಪೋರ್ಟ್, ಶ್ರೀರಂಜನಿ ಅವರು, ಇಂಚರ ಅವರು, ಗಿರೀಶ್ ಅವರು,
ಹಾಗೂ 89 ವರ್ಷದ ಮಾಸ್ತಿಯಮ್ಮ ಅವರು ಹಾಡಿದ್ದಾರೆ ಈ ಸಿನಿಮಾಗೆ. ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಒಟ್ಟು 6 ಹಾಡಿದೆ, 9 ಹಾಡು ಒಟ್ಟು BGM ಅಲ್ಲಿ ಬರುವಂತ ಧ್ವನಿಗಳನ್ನು ಸೇರಿಸಿ 9 ಹಾಡು. ಜಾನ್ರ ಅಂತನಾ? ಇದು ಮಿಕ್ಸೆಡ್ ಜಾನ್ರ ಇದು. ಅಂದ್ರೆ ಹಿಂಗಿದ್ ಒಂದು ಪ್ಯಾಟರ್ನ್ ಅಂತ ಹೇಳಕ್ ಬರೋದಿಲ್ಲ. ಒಂದು ಶಾಸ್ತ್ರೀಯವಾಗಿದೆ, ಇನ್ನೊಂದು ವೆರಿ ಅಪ್ಬೀಟ್ ಸಾಂಗ್ ಇದೆ, ಇನ್ನೊಂದು ಕಲ್ಟಿ ಆಗಿದೆ ಒಂದಷ್ಟು ಹಾಡುಗಳು. ಅವರ ಈ ಸಿನಿಮಾದಲ್ಲಿ ಏನೇನ್ ಕಲ್ಪನೆ ಮಾಡ್ಕೊಂಡಿದ್ರು ನಿರ್ದೇಶಕರು, ಆ ಎಲ್ಲಾ ಕಲ್ಪನೆಗಳಿಗೂ ಒಂದೊಂದೊಂದೊಂದು ಹಾಡಿದೆ ಅಂತ ಹೇಳ್ಬೋದು. ಹಾಗಿದೆ ರೀ ರೆಕಾರ್ಡಿಂಗ್. ನಾನು ಫಸ್ಟ್ ಟೈಮ್ ಮಾಡೋದಕ್ಕಾಗಿ ನಾನು BGM ಮಾಡುವಾಗ ನನಗೆ 15ರಿಂದ 20 ದಿನ ಹಿಡಿದಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ. ಹಾ ಇದೆ ಇದೆ, ಎಲ್ಲ ಶೈಲಿನೂ ಇದೆ, ಎಲ್ಲ ಶೈಲಿನೂ ಇದೆ. ಪ್ರಯತ್ನ ಸರ್. ಬಾಕಿದು ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ಟೈಮೇ ಹೇಳುತ್ತೆ. ಬಟ್ ನಮ್ಗೇನಂದ್ರೆ ನಾನು ಯಾವಾಗಲೂ ನಮ್ಮ ಟೀಮ್ ಕೇಳ್ತಿದ್ವಿ, ತೋರಿಸುತ್ತೆ ನಮ್ಮ ಮರ್ಯಾದೆ ಉಳಿಯುತ್ತಲ್ವ ಅಂದ್ರೆ ಮರ್ಯಾದೆ ಉಳಿಯಂಗೆ ಸಿನಿಮಾ ಮಾಡಿದೀವಲ್ವಾ. ಅಂದ್ರೆ ಹಾಗಾಗಿ ನಮ್ಮ ಕೆಲಸ ಯಾವತ್ತು ಇದನ್ನ ಈ ಥರ ಮಾರ್ಕೆಟ್ ಮಾಡಬೇಕು ಅಥವಾ ಈ ಥರದೊಂದು ಯೋಗ್ಯ ಬೆಲೆಯನ್ನು ಇದಕ್ಕೆ ಪಡ್ಕೋಬೇಕು ಅನ್ನೋದಕ್ಕಿಂತ ಒಂದು ಗೌರವ, ಹ್ಯಾವ್ ವಿ ಡೆಲಿವರ್ಡ್ ಸಮಥಿಂಗ್ ವಿಚ್ ಇಸ್ ರೆಸ್ಪೆಕ್ಟಬಲ್ ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ ಆಗಿತ್ತು. ಆ ಕಾರಣಕ್ಕೆ ಸೈಕ್ಯಾಟ್ರಿ ವಿಷಯ ಇಂಟ್ರೆಸ್ಟಿಂಗ್ ಇರೋದ್ರಿಂದ ವಿಕಲ್ಪ ಅಂದರೆ ಸಂಕಲ್ಪಕ್ಕೆ ವಿರುದ್ಧ ವಿಕಲ್ಪ. ಸಂಕಲ್ಪದಲ್ಲಿ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ, ವಿಕಲ್ಪದಲ್ಲಿ ಈ ಕಥೆಯ ಲೀಡ್ಗೂ ಕೂಡ ಅಲ್ಲಲ್ಲಿ ಕೆಲವೊಂದು ವಿಜುವಲ್ಸ್ ಕಾಣ್ತಾ ಇರುತ್ತೆ. ಅವ್ನ ಚೈಲ್ಡ್ಹುಡ್ಡಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅದಕ್ಕೂ ಇದಕ್ಕೂ ಕನೆಕ್ಷನ್ ಏನು. ಇದು 3 ಟೈಮ್ ಲೈನಲ್ಲಿ ಹೋಗುತ್ತೆ ಸರ್ ಕತೆ. 1986, 2017, 2022 ಈ ಸ್ಕ್ರೀನ್ ಪ್ಲೇಗಳ ಮಧ್ಯದಲ್ಲೇ ಜಬಲ್ ಮಾಡ್ತಾ ಹೋಗ್ತೀವಿ ನಾವು. ಇದು ಹಳೇದ ಈಗಿಂದ ಈ ಕನ್ಫ್ಯೂಷನ್ ಸ್ವಲ್ಪ ಕಾಡುತ್ತೆ. ಬಟ್ ಅದನ್ನ ವಿತಿನ್, ಈಗ ಮಿಥುನ್ ಹೇಳ್ದಂಗೆ ಓಲ್ಡ್ ಅಂಡ್ ರಿಲೀಸ್ ಸ್ಕ್ರೀನ್ ಪ್ಲೇಲಿ ವಿತಿನ್ 10 minutes 12 minutes ನಾವು ಅದನ್ನು ರಿವೀಲ್ ಮಾಡ್ಬಿಡ್ತೀವಿ. ಓಕೆ ಇದನ್ನ ಅಲ್ಲೇ ಹೇಳಿದ್ದೇನೆ. ಸೊ ಈ ಥರದೊಂದು ಪ್ರಯತ್ನ ಮಾಡ್ಬೇಕು, ಇಲ್ಲಾಂದ್ರೆ ಮತ್ತೆ ಎದೋಗ್ಬಿಡ್ತಾರೆ. ಇಲ್ಲ ಅಷ್ಟ್ರ ತನಕ ಕಾಯ್ಬೇಕಲ್ಲ ಸರ್. ಸರ್, ಯಾವುದೇ ಕಲೆಯ ಅನುಭವ ನಮ್ಮನ್ನ ವ್ಯಕ್ತಿಗತವಾಗಿ ಜೀವನವನ್ನ, ಯಾವುದೇ ಕೋರ್ಸ್ ಅಥವಾ ಯಾವುದೇ ಕಲಿಕೆ ನಮಗೆ ಕಲಿಯೋದು ಹೇಗೆ ಅಂತ ಹೇಳ್ಕೊಡುತ್ತೆ. ಈಗ ಸರ್ ಮೋಸ್ಟ್ಲಿ ಕ್ಯಾಮ್ರಾ ಫಸ್ಟ್ ಹಿಡ್ಕೊಂಡಾಗ ಇದ್ದ ಕ್ಯಾಮ್ರಾಕ್ಕೂ ಇವತ್ತಿನ ಕ್ಯಾಮ್ರಾಕ್ಕೂ ಅತಿ ಗಜಾಂತರ ಇದೆ. ಬಟ್ ಕ್ಯಾಮ್ರಾ ಹಿಡ್ಕೊಳ್ಳೋದು ಹೆಂಗಿದೆ ಅಂತ ಗೊತ್ತಿರುತ್ತೆ. ಹಾಗಾಗಿ ನನ್ನ ರಂಗಭೂಮಿಯ ಕಲಿಕೆ ಕಲಿಯೋದು ಹೆಂಗೆ ಅಂತ ಕಲಿಸ್ತು. ಹಾಗಾಗಿ ಈ ಅಪ್ಡೇಟ್ ಅನ್ನೋ ವರ್ಡ್ ಇರ್ಬೋದು ಅಥವಾ ಜೆನ್ಸಿ ಅನ್ನೋ ವರ್ಡ್ ಇರ್ಬೋದು, ಇವೆಲ್ಲ ಕಲಿಕೆಯ ಭಾಗವಾಗಿ ಇದನ್ನ ಸತತ ಪ್ರಯತ್ನವಾಗಿ ಮೈಗೂಡಿಸ್ಕೋಬೇಕು ಅನ್ನೋ ಒಂದು ಕಲಿಕೆಯನ್ನ ಒಂದು ಸಾಲಿಡ್ ರಂಗಭೂಮಿ ನನಗೆ ಕಟ್ಕೊಡ್ತೀವಿ. ರಿಲೀಸ್ ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತಾ ಇದ್ದೀವಿ ಆಲ್ ಓವರ್. ಅಂದ್ರೆ ಒಂದು ಲಿಮಿಟೆಡ್ ನಂಬರ್ ಆಫ್ ಸ್ಕ್ರೀನ್ಸ್ ನೋಡಿ, ಅಂದ್ರೆ ಇಟ್ ಇಸ್ ನಮ್ಮ, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದಿಸ್ ಟರ್ಮಿನಾಲಜಿ, ಕಾರ್ತಿಕ್ ಸರ್ ಹೇಳುವಾಗೆ A ಕ್ಲಾಸ್ ಸಿನಿಮಾ ಅಂದ್ರೆ ಒಂದು OTT ಸಿನಿಮಾ ಅಥವಾ ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಒಂದು ಬ್ರ್ಯಾಂಡ್ಸ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ಕೇಳಿ ಹೇಳ್ತೀರ. ಹೌದಿದ್ದಾರೆ, ಅದಿದ್ದಾರೆ. ಮಾಲ್ಗಳನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಈಗ ಫ್ಯಾನ್ ಸ್ಟ್ರೀಟ್ ಅಂತ ಕಂಪನಿ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಭೀತ್ ಮೂರು ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಅರೇಂಜ್ಮೆಂಟಲ್ಲಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೀಸ್ ಮಾಡಿ ಸಿಗ್ತಾ ಇದೆ ಸರ್. ಮಾಡೋದೊಂದು ಅನುಭವ ಆದರೆ ಮಾರೋದು ಇನ್ನೊಂದು ಅನುಭವ ಅಂತ. ಇದೆಲ್ಲ ನಮಗೆ ಗೊತ್ತಿರಲಿಲ್ಲ, ಈಗ ಕಾಣಿಸ್ತಾ ಇದೆ. ಇವಾಗ ಸದ್ಯ 2 months ಬ್ರೇಕಲ್ಲಿ ಇದ್ದೀನಿ, ಬಟ್ ಕಂಟಿನ್ಯೂಯಿಂಗ್ ಟು ಬಿ ಇನ್ IT. ಆಮೇಲೆ ಮಿಥುನ್ ಬಗ್ಗೆ ಇನ್ನೊಂದು ಹೇಳಿ ಒಂದು ವಿಷಯ ನಾನು ಶೇರ್ ಮಾಡಬೇಕು. ಮಿಥುನ್ ಒಂದು ದಿವಸ ನಾನು ಫೋನ್ ಮಾಡ್ಬಿಟ್ಟು, ಮಿಥುನ್ ನಾಳೆ ಬೆಳಗ್ಗೆ ಒಂದು ಮಾಲ್ಗಣ್ಣು ಬೇಕು ಅಂತ ಹೇಳಿದೆ. ಆಫ್ ಸೀಸನ್ ಮಳೆಗಾಲದಲ್ಲಿ. ಸರ್ ಮಾಲ್ಗಣ್ಣು ಇರ್ತಾರೆ, ಇಲ್ಲ ಮಾಲ್ಗಣ್ಣು ಇಟ್ಬಿಟ್ಟು ಈ ಥರ ಇಟ್ಟರೆ ಶೂಟ್ ಚೆನ್ನಾಗಿ ಕಾಣುತ್ತೆ, ಬಿಕಾಸ್ ಆ ಮಾಲ್ಗಣ್ಣಿನ ಫ್ಲೇವರ್ ಬೇಕು. ಮಾರನೇ ದಿವಸ ಬುದ್ಧಿವಂತಿಕೆ ನೋಡಿ, ಈ ವಿಲ್ ನೆವರ್ ಸೇ ನೋ ಟು ಎನಿಥಿಂಗ್. ಮಾರನೇ ದಿವಸ ಒಂದು ಟೆನ್ನಿಸ್ ಬಾಲ್ಗೆ ಗ್ರೀನ್ ಕಲರ್ ಬಟ್ಟೆ ಸುತ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸರ್ CJ ಮಾಡೋಣ ಅದೇ
ಸರ್ ಹಣ್ಣು ಥರ ಕಾಣ್ಬೇಕು ತಾನೆ ಅಂತ. ಸೊ ಬಟ್ ನಾನು ಒಂದು ಇಫ್ ಐ ಕ್ಯಾನ್ ಟೇಕ್ ಅ ಮಿನಿಟ್, ನಮ್ಮ ಟೀಮ್ ಸರ್ ಅವರೆಲ್ಲರೂ ನನ್ನ ಬಗ್ಗೆ ಮಾತಾಡೋರು. ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಟೀಮ್. ಇಲ್ಲಿ ಒಟ್ಟಿನಗದ್ದೆ ಗಣಪತಿ ಹೆಗಡೆ ಇದ್ದಾರಲ್ಲ, ಇವರು ತಮ್ಮ ಎಂಟೈರ್ ಜೀವನವನ್ನು ಕಾಡು ಬೆಳೆಸೋದಕ್ಕೆ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಅವರು ವೈವಾಹಿಕ ಜೀವನವನ್ನು ನಡೆಸ್ತಾ ಇಲ್ಲ, ಬೈ ಚಾಯ್ಸ್ ನಕ್ಷತ್ರವನ ಅಂತ ಒಂದು 10,000 ಗಿಡಗಳನ್ನು ನೆಟ್ಟಿದ್ದಾರೆ. ಕಾಡಿಗೆ ಹೋಗಿ ತಾವೇ ಬೀಜಗಳನ್ನು ಆರಿಸ್ಕೊಂಡ್ಬಂದು ನೆಡ್ತಾರೆ. ನಮ್ಮ ನಾಗಶ್ರೀ ಹೆಬ್ಬಾರ್ ಅವರು, ನಾನು ಅವ್ರಿಗೆ ಅಂದಿದ್ದೆ ಪ್ರೊಮೋ ಶೂಟ್ ಮಾಡಿ ಅವ್ರ ಮನೆಗೆ ಹೋದರೆ, ಸರ್ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಶೇರ್ ದಟ್, ಹೇಳ್ಬಿಡ್ತೀನಿ ಬಿಡಿ, ಕೊಟ್ಟಿಗೆ ಹೋಗಿ ಸಗಣಿ ತೆಗಿತಾರೆ, ಕಸ ಗುಡಿಸ್ತಾರೆ. ನಾನಂದೆ ಆ ಥರದಲ್ಲೇ ಪ್ರೊಮೋ ಶೂಟ್ ಮಾಡೋಣವ ಅಂತ. ಅದಕ್ಕೆ ಬೇಡ ಸರ್, ಇಲ್ಲ ಹಂಗೆ ಸರಿ ಅಂತ, ವಿ ಆರ್ ಪ್ಲಾನ್ ಟು ಶೂಟ್ ದಟ್ ಪ್ರೊಮೋ. ಅವ್ರ ಮನೆಗೆ ಹೋದ್ರೆ ದನ ಸಗಣಿ ತೆಗಿತಾರೆ. ಆ ಥರದ್ದು ಅಂದರೆ ನೀವು ಅವಾಗಲೇ ಕೇಳಿದ್ರಲ್ಲ ಸರ್, ರಂಗಭೂಮಿ ನಮಗೆ ಹೆಲ್ಪ್ ಮಾಡೋದಂದ್ರೆ ನಮಗೆ ವ್ಯಕ್ತಿಗತವಾಗಿ ಇವಾಲ್ವ್ ಆಗೋದಕ್ಕೆ ನಮ್ಗೆ ತುಂಬ ಸಹಾಯ ಮಾಡಿ. ಇನ್ನು ಇಂದಿರಾ ಮೇಡಮ್ ಅವರ ಪ್ರೊಡಕ್ಷನ್ ಸಪೋರ್ಟ್ ತುಂಬ ಹೆಲ್ಪ್ಫುಲ್ ಆಯಿತು. ನೋ ಕ್ವೆಶನ್ಸ್ ಆಸ್ಕ್, ಓಕೆ ಎಷ್ಟು ಬೇಕು ಅದನ್ನೆಲ್ಲ ರಿಲೀಸ್ ಮಾಡುವಂಥದ್ದು. ಆಮೇಲೆ ಹರಿಣಿ ಮೇಡಮ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ನಮಗೆ ಬರೆಯೋರಿಗೆ ನಮ್ಮ ಕೂಸು ಚೆನ್ನಾಗಿದೆ, ನಾವೇನೋ ಡಿಫ್ರೆಂಟಾಗಿ ಬರೆದಿದ್ದೀವಿ ಅಂತಲೇ ಅನಿಸುತ್ತೆ. ಬಟ್ ಅವರು ಅದನ್ನು ಎಕ್ನಾಲೇಜ್ ಮಾಡೋರು, ಇಲ್ಲ ನಾನು ಮಾಡಿರೋ ಕ್ಯಾರೆಕ್ಟರ್ಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಆ್ಯಂಡ್ ತುಂಬ ಕಾಟಾನು ಕೊಟ್ಟಿದ್ದೀನಿ ನನಗೆ, ಇದು ಹಿಂಗೆ ಬೇಕು, ಇಲ್ಲ ಹಿಂಗಲ್ಲ, ಇದು ಎಮೋಷನ್ ಜಾಸ್ತಿ ಆಗ್ತಿದೆ. ಸೊ ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಸೈಕ್ಯಾಟ್ರಿಸ್ಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ಗಳಿಗೂ ಒಂದು ಈ ಎಮೋಷನಲ್ ಅವರ್ಸಿಟಿ ಇರುತ್ತೆ. ತುಂಬ ಭಾವುಕರಾಗಿ ಮಾತಾಡೋಲ್ಲ ಅವರು, ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ, ಬಟ್ ಎಟ್ ಕಂಪ್ಯಾಷನ್, ಒಂದು ಕರುಣೆ ಇರುತ್ತೆ. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರ್ನ ತುಂಬ ನೀವು ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ತಡ್ಕೊಂಡಿದ್ದಕ್ಕೆ. ಆಮೇಲೆ ಮ್ಯೂಸಿಕ್ ಸಂವತ್ಸರ, ನೀವು ಇನ್ನೂ ಮುಂದೆ ಕೇಳ್ತಾ ಹೋಗ್ತೀರಾ. ಅವ್ರು ಆಲ್ರೆಡಿ ಮ್ಯೂಸಿಕ್ ಬಗ್ಗೆ ತುಂಬ ಮಾತಾಡಿದ್ದಾರೆ. ಇಟ್ಸ್ ಡನ್ ಅ ಫೆನಾಮಿನಲ್ ಜಾಬ್. ಅವರು 3 ವರ್ಷ ವಯಸ್ಸಿದ್ದಾಗಿಂದ ಮ್ಯೂಸಿಕನ್ನು ಪ್ರಾಕ್ಟೀಸ್ ಮಾಡ್ತಾರೆ, 7 ಸಂಗೀತ ವಾದ್ಯಗಳನ್ನು ನುಡಿಸ್ತಾರೆ. ಸೊ ಅದ್ಭುತವಾದ ಮ್ಯೂಸಿಕನ್ನು ಕಟ್ಕೊಟ್ಟಿದ್ದಾರೆ. ಕೌಂಟಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಲಿರಿಕ್ಸ್ ಆ್ಯಂಡ್ ಡೇವಿಡ್, ಜಯಂತ್, ಪೂಜಾ, ಸ್ವರೂಪ್, ಯು ಹ್ಯಾವ್ ಡನ್ ಎಕ್ಸೆಪ್ಷನಲಿ ವೆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೇರಿಂಗ್ ವಿತ್ ಮೀ. ಐ ಹ್ಯಾವ್ ಟಾರ್ಚರ್ಡ್ ಎವ್ರಿಬಡಿ ಲಿಟ್ರಲಿ, ಬಿಕಾಸ್ ನಾನು 3 ವರ್ಷ ಹಿಂದೆ ಸ್ಕ್ರಿಪ್ಟ್ ಬರೆದಾಗಲೇ ಐ ಹ್ಯಾಡ್ ಕ್ಲಾರಿಟಿ. ಇದೇ ವಿ ಹ್ಯಾವ್ ಡನ್ ಕ್ಯಾರಿಕೇಚರ್ಸ್, ಪೇಂಟಿಂಗ್ಸ್, ಈ ಕ್ಯಾರೆಕ್ಟರ್ ಇದೇ ಥರ ಕಾಣಬೇಕು, ಇದೇ ಥರ ನೋಡಬೇಕು, ಇದೇ ಥರದ ಬಾಡಿ ಲ್ಯಾಂಗ್ವೇಜ್. ಈಗ ಮ್ಯಾಮ್ಗೆ ಒಂದು ಕಾಟ ಕೊಟ್ಟಿದ್ದೆ, ಮ್ಯಾಮ್ ನೀವು ಸುಮ್ಮನೆ ಮಾತಾಡೋಕ್ಕಿಂತ ಕಾಫಿ ಕುಡಿದು ಕೆಳಗಿಟ್ಟು ಕಾಫಿ ಚೆನ್ನಾಗಿಲ್ಲ ಅನ್ನೋದೊಂದು ಎಕ್ಸ್ಪ್ರೆಷನ್ ಕೊಡ್ತಾ ಮಾತಾಡಿ. ಇವ್ ಲೈಕ್ ಎಲ್ಲಿಂದ ತಗೊಬರ್ತೇವೆ, ಬಟ್ ಶಿ ಡೆಲಿವರ್ಡ್ ಇಟ್ ಸೋ ಬ್ಯೂಟಿಫುಲಿ. ಸುಂದರವಾಗಿ ಅದನ್ನು ಮಾಡಿದ್ರು. ಆ ಇರಿಟೇಷನ್, ಸೀರಿಯಸ್ ಡೈಲಾಗ್ಸ್, ಮಧ್ಯದಲ್ಲಿ ಕಾಫಿ ಕುಡ್ಕೊಂಡು ಕಾಫಿ ಇಷ್ಟ ಆಗ್ತಿಲ್ಲ, ಇದನ್ನೆಲ್ಲ ಐ ಥಿಂಕ್ ಥ್ಯಾಂಕ್ ಯು ಫಾರ್ ಬೀಯಿಂಗ್, ಅವ್ರಿಗೆ ತುಂಬ ಈಸಿ ಅದು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಸ್ಟ್ರಾಂಗ್ ಪಾರ್ಟ್ ಆಫ್ ದ ಟೀಮ್. ಸೊ ಹೌದು, ಅದೀಗ ಅನ್ನಿಸ್ತು. ಹೌದು, ಅಲ್ಲಿ ತಲೆ ಕೂದಲು ಬಿಟ್ರೆ ಇನ್ನೇನು ಕಾಣ್ತಾನೆ ಇಲ್ಲ. ಹೌದು, ಮೂರ್ಕಂಡು, ಹೌದು ಮೂರ್ಕಂಡು. ಆ್ಯಕ್ಚುಲಿ ಮೂರ್ಕಂಡಿಟ್ಟಿದ್ದು ಕೂಡ ರೋಡ್ ಸೈಡ್ ವಿಲೇಜ್ ಪ್ರವೀಣ್ ಅವ್ರು ಮಾಡಿದ್ದು. ಅದು 3 ಕಣ್ಣಿಗೂ ಒಂದು ವ್ಯಾಖ್ಯಾನ ಇದೆ ಸಿನಿಮಾದಲ್ಲಿ, ನೀವು ನೋಡ್ತಾ ಹೋದಾಗ. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಲ್ ಬಿ ಹ್ಯಾಪಿ ಟು ಟೇಕ್ ಎನಿ ಕ್ವೆಶನ್ಸ್. ಇಲ್ಲಾಂದ್ರೆ ನಾನು ಜೋಗಿ ಸರ್ಗೆ, ಅವರು ಒಂದು ಸ್ವಲ್ಪ ಸಿನಿಮಾದ ಭಾಗವನ್ನು ನೋಡಿದ್ರು, ಹಾಗಾಗಿ ಅವ್ರಿಗೇನು ಅನಿಸ್ತು